ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಸಿನಿಮಾ ಸರಸ್ವತಿಯಲ್ಲಿ ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಹೊಸದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕೃಷ್ಣಮೂರ್ತಿಯವರ ಕತೆ ಮಾಡಿದ್ದೆ. ಸಾಕಷ್ಟು ಜನ ನೀವು ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಕೊಟ್ರಿ. ಅವರ ಮನೆಯವ್ರನ್ನ ಹುಡುಕೋ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದು ಮೂಲೆಯಿಂದ ಗೊತ್ತಾಗಿದ್ದು ಅಥವಾ ಒಂದು ಕಮೆಂಟಿಂದ ಗೊತ್ತಾಗಿದ್ದು, ಅವರ ಶ್ರೀಮತಿಯವರು ಮೈಸೂರು ಝೂ ಎಂಪ್ಲಾಯ್ ಆಗಿದ್ದರು ಅಂತ. ಝೂ ಅಥಾರಿಟೀಸ್ಗಳ ಹತ್ರನೂ ಮಾತಾಡಿದ್ದೀನಿ. ಇನ್ಫ್ಯಾಕ್ಟ್ ಮೊನ್ನೆ ಮೈಸೂರಿಗೂ ಹೋಗಿದ್ದೆ. ಇನ್ನೂ ನನಗೆ ಮಾಹಿತಿ ಸಿಕ್ಕಿಲ್ಲ. ಆದರೆ ಈ ರೀತಿ ಒಂದು ನಾನು ಹುಡುಕಾಟ ನಡೆಸ್ತಿರಬೇಕಾದ್ರೆ ನನ್ನ ಈ ಪಬ್ಲಿಕ್ ವಾಟ್ಸಪ್ ನಂಬರ್ಗೆ ಒಬ್ಬರು ಈಶ್ವರ್ ಸ್ವಾಮಿ ಅಂತ ಮೆಸೇಜ್ ಮಾಡಿದ್ರು. ನಿರ್ದೇಶನದ ವಿಭಾಗದಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡವರು. ಅವರು ಕೃಷ್ಣಮೂರ್ತಿಯವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟರು. ಅವ್ರು ನನ್ನ ಪಬ್ಲಿಕ್ ನಂಬರ್ಗೆ ಅವರು ಮೆಸೇಜ್ ಮಾಡಿದರು. ನಂತರ ನಾನು ನನ್ನ ಪರ್ಸ್ನಲ್ ನಂಬರಿಂದ ಮಾತಾಡಿದೆ. ಕೃಷ್ಣಮೂರ್ತಿಯವ್ರ ಬಗ್ಗೆ ಕೊಟ್ಟಿದ್ದ ಮಾಹಿತಿ ಈಗ ನಿಮ್ಮ ಮುಂದೆ. ಸರ್, 1979 ಕೆ ವಿ ಜಯರಾಮ್ ಅವ್ರದ್ದು ಫಸ್ಟ್ ಪಿಕ್ಚರು ಮರಳು ಸರಪಳಿ ಅಂತ ಸರ್. ಹೌದು. ಅದರಲ್ಲಿ ನಾನು ಸಾಂಗ್ಲಿಯಾನ ಡೈರೆಕ್ಟರ್, ನಂಜುಂಡಪ್ಪ ಕೆ ವಿ ರಾಜು ಅವರು ಅಸೋಸಿಯೇಟ್ ಡೈರೆಕ್ಟರ್, ನಾವಿಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆ ಸಿನಿಮಾಗೆ. ಓಕೆ. ಆ ಸಿನಿಮಾ ಆದ ನಂತರ 82 ಬಾಡದ ಹೂ ಅಂತ ಒಂದು ಸಿನಿಮಾ ಮಾಡಿದ್ರು ಸರ್ ಕೆ ವಿ ಜಯರಾಮ್. ಓಕೆ. ಅದ್ರಲ್ಲಿ ನಂಜುಂಡಪ್ಪ ಇಲ್ಲ, ಕೆ ವಿ ರಾಜು ಅವರು ಅಸೋಸಿಯೇಟ್ ಡೈರೆಕ್ಟರ್, ನಾನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್. ಓಕೆ. ಆ ಟೈಮಲ್ಲಿ ಕೃಷ್ಣಮೂರ್ತಿ ನಮ್ಮ ಪರಿಚಯ ಆದ್ರು. ಕಲಾವಿದರಾಗಬೇಕು ಅಂತ ನಮ್ಮ ಗ್ರೂಪ್ಗೆ ಜಾಯಿನ್ ಆದ್ರು ಅವರು. ಅಂದ್ರೆ ಹೆಚ್ಚು ಕಡಿಮೆ 1 ವರ್ಷ ಆ ಸಿನಿಮಾ ಶುರುವಾಗಿ ಶೂಟಿಂಗ್ ಸ್ಟಾರ್ಟ್ ಆಗಿ ಮತ್ತೆ ರಿಲೀಸ್ ಆಗಕ್ಕೆ ಹೆಚ್ಚು ಕಡಿಮೆ 1 ವರ್ಷ ಆಯ್ತು ಸರ್. ಅವಾಗೆಲ್ಲ ತುಂಬಾ ನಮ್ಮ ಒಡನಾಟ ಇತ್ತು ಸರ್. ನಮ್ದು ಐಲ್ಯಾಂಡ್ಸ್ ಹೋಟೆಲ್ ಅಲ್ಲಿ ಕೆ ವಿ ರಾಜು ಅವರು ಮತ್ತು ನಾನು ರೂಮಲ್ಲಿ ಇರ್ತಿದ್ವಿ. ಜಯರಾಮ್ ಸರ್ ಮನೆಗೆ ಹೋಗೋರು. ನಮ್ಮ ಕೃಷ್ಣಮೂರ್ತಿ ಶ್ರೀರಾಮ್ಪುರದಿಂದ ಅದು ಯಾವ್ದೋ ಸಮ್ ಏರಿಯಾದಿಂದ ಮೆಜೆಸ್ಟಿಕಲ್ ಇರೋ ಏರಿಯಾದಲ್ಲಿ ಯಾವ್ದೋ ರೂಮ್ ಇತ್ತು. ಹೌದು ಹೌದು ಹೌದು. ಅಲ್ಲಿಂದ ಬರೋರು ಸರ್. ತುಂಬಾ ಒಳ್ಳೆ ಕಲಾವಿದ. ಅಂದ್ರೆ ಕಲಾವಿದ ಆದ ಇಲ್ಲಿ ಬಂದ್ಮೇಲೆ ಕೆ ವಿ ರಾಜು ಅವರು, ಕೆ ವಿ ಜಯರಾಮ್ ಅವ್ರು ಸಿಕ್ಕಿದ್ಮೇಲೆ ಒಳ್ಳೆ ಕಲಾವಿದರಾದ್ರು. ಆಮೇಲೆ ತುಂಬಾ ಆತ್ಮೀಯ ಸ್ನೇಹಿತರು ನಾವೆಲ್ಲ, ನಂಜುಂಡಪ್ಪ, ಕೃಷ್ಣಮೂರ್ತಿ. ಆಮೇಲೆ ಜೊತೆಗೆ ಹೇಳ್ಬೇಕು ಅಂದ್ರೆ ಆ ಟೈಮಲ್ಲಿ ಸುರೇಶ್ ಅರಸ್ ಅವರು ಎಡಿಟರ್, ಸುನಿಲ್ ಕುಮಾರ್ ದೇಸಾಯಿ, ನಾವೆಲ್ಲ ಒಂದು ಬ್ಯಾಚ್ ಸರ್ ಹೆಚ್ಚು ಕಡಿಮೆ. ನಮ್ಮ ಕೃಷ್ಣಮೂರ್ತಿ ಅವರು ಆಮೇಲಿಂದ ನಿಮ್ ಸಂಪರ್ಕಕ್ಕೆ ಇಲ್ವಾ ನಿಮ್ಗೆ? ಇಲ್ಲ ಸರ್, ನಾವೆಲ್ಲ ಹೆಚ್ಚು ಕಡಿಮೆ ಅವ್ರ ಸಿನಿಮಾ ಸ್ಟಾರ್ಟ್ ಆಗಿದ್ದ 1-2-3 ವರ್ಷ ನಾವು ಸಂಪರ್ಕದಲ್ಲಿ ಇದ್ದು. ಕೆ ವಿ ರಾಜು, ಕೆ ವಿ ಜಯರಾಮು ಮತ್ತೆ ಕೃಷ್ಣಮೂರ್ತಿ ಎಲ್ಲ ಸಂಪರ್ಕದಲ್ಲಿ ಇದ್ರು. ಅವಾಗ ಬರೀ ಆರ್ಟಿಸ್ಟ್ ಆಗಿದ್ರು ಅವರು. ನಾನೊಂದು 3 ಸಿನಿಮಾ ಆದ್ಮೇಲೆ ನನ್ನ ಮದ್ವೆ ಆಯ್ತು, ನಾನು ವಾಪಸ್ ಊರ್ಗೆ ಹೋಗ್ಬಿಟ್ಟೆ. ಆ ಟೈಮಲ್ಲಿ ಕೃಷ್ಣಮೂರ್ತಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ಆಮೇಲೆ ಜೂನಿಯರ್ ಅಂಬರೀಷ್ ಅಂತ ಇದ್ದಿದ್ರಿಂದ ಅವನಿಗೆ ಗುರುಭಕ್ತಿ ಅನ್ನೋ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಹೀರೋ ಆಗಿ ಆಕ್ಟ್ ಮಾಡ್ದ. ಆಮೇಲೆ ಚೆನ್ನಾಗಿದ್ದ. ಆಮೇಲೆ ನಾನು ಒಂದು 5-6 ವರ್ಷ ಆದ್ಮೇಲೆ ಮತ್ತೆ ರೀ ಎಂಟ್ರಿ ಆಗ್ಬೇಕು ಅಂತ ಬ್ಯಾಂಗ್ಳೂರ್ ಬಂದಾಗ ಅವನ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಕೃಷ್ಣಮೂರ್ತಿ ಅವ್ರು ಸರ್. ಬ್ಯಾಂಗ್ಳೂರ್ ಟುಡೇ ಅಂತ ಸರ್. ರಿಲೀಸ್ ಆಯ್ತು ಸರ್. ಅದು ಒಂದು ಹೆಚ್ಚು ಕಡಿಮೆ ಸಿನಿಮಾ ಕಂಪ್ಲೀಟ್ ಆಯ್ತು ಅಂತ ಕಾಣುತ್ತೆ. ಸ್ವಲ್ಪ ಎಂಡಿಂಗ್ ಅಲ್ಲಿ ನಾನು ಇರ್ಲಿಲ್ಲ. ಆ ಟೈಮಲ್ಲಿ ನಾನು ಬೆಂಗಳೂರು ಬಂದಾಗ ಕೃಷ್ಣಮೂರ್ತಿ ಭೇಟಿ ಆದೆ. ಓಕೆ. ನನಗೆ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಅಂತ ರಿಚ್ ಫ್ಯಾಮಿಲಿ ಬಂದವನಲ್ಲ, ಸಿನಿಮಾ ಮಾಡ್ತಿದ್ದಾನಲ್ಲಪ್ಪ ಅಂತ ಆಶ್ಚರ್ಯ ಆಯ್ತು. ಬಟ್ ತುಂಬಾ ಆತ್ಮೀಯ ಕ್ಲೋಸ್ ಫ್ರೆಂಡ್ಸ್ ನಾವು. ನಾನು ಅವಾಗ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೆ. ಯೇಸುದಾಸ್ ಕೂಡ ನನ್ನ ಸ್ನೇಹಿತರು ಕೂಡ, ಅವರು ಕೊಲೀಗ್ಸ್, ಡೈರೆಕ್ಟರ್. ಆವಾಗ ಕೃಷ್ಣಮೂರ್ತಿ ಏನಪ್ಪಾ ಹೆಂಗೆ ಸಿನಿಮಾ ಮಾಡ್ತಿದ್ಯಾ, ಏನು ನನಗೆ ಡೈರೆಕ್ಟರ್ ಆಗಿ ಅವಕಾಶ ಕೊಡೋದು ಈ ತರ ಎಲ್ಲ ಕೇಳಿದೆ. ನೀವ್ ಮತ್ತೆ ಬಂದ್ರಿ ಜೈನ್ ಆಗೋಣ, ನಾನ್ ಬೇಕಾದ್ರೆ ಸಿನಿಮಾ ಮಾಡಿಸ್ತೀನಿ ನಿಮ್ ಕೈಲಿ ಅಂತೆಲ್ಲ ಹೇಳಿದ್ರು. ಆ ಸಿನಿಮಾಕ್ಕೆ ಹೆಚ್ಚು ಕಡಿಮೆ 90% ಸಿನಿಮಾ ಆಯ್ತು. ಆಮೇಲೆ ಮತ್ತೆ ನಾನು ಊರಿಗೆ ಬಂದೆ ಸರ್. ಆಮೇಲೆ ಅವರು ಎಲ್ಲಿದ್ರು ಏನ್ ಮಾಡ್ತಿದ್ರು, ಏನೋ ಮೈಸೂರಲ್ಲಿ ಯಾರೋ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಕಾಣುತ್ತೆ, ಅಥವಾ ಬೇರೆ ಯಾರೋ ಗೊತ್ತಿಲ್ಲ ನನಗೆ ಸರಿಯಾಗಿ, ಮದ್ವೆ ಆದ್ರು ಅಂತ ಕೇಳಿದ್ರು. ಆಮೇಲೆ ಗೊತ್ತಾಯ್ತು ಸುಸೈಡ್ ಮಾಡ್ಕೊಂಡು ಸತ್ತೋದ್ರು ಅಂತ. ಅಂದ್ರೆ ಈ ಸಿನಿಮಾ ರಿಲೀಸೇ ಆಗ್ಲಿಲ್ಲ? ಇಲ್ಲ ಸರ್, ಸಿನಿಮಾ ರಿಲೀಸ್ ಆಗ್ಲಿಲ್ಲ. ಓಕೆ ಓಕೆ. ಆ ಪಿಕ್ಚರ್ ಡೈರೆಕ್ಟರ್ ಯೇಸುದಾಸ್ ಇದಾರೆ ಈಗಲೂ. ಯೇಸುದಾಸ್ ಅವ್ರ ನಂಬರ್ ನಿಮ್ಮ ಹತ್ರ ಇದೆಯಾ ಸರ್? ಇಲ್ಲ ಸರ್, ನಾನು ಏನಾದ್ರು ಮಾಡಿ ಕಲೆಕ್ಟ್ ಮಾಡಿ ಕೊಡ್ತೀನಿ ನಾನು. ಓಕೆ ಸರ್, 5ನೇ ತಾರೀಕು ಮೇಲೆ ಬೆಂಗಳೂರು ಬರ್ತೀನಿ. ಮೀಟ್ ಆಗ್ಬೋದಾ? ಖಂಡಿತ ಮೀಟ್ ಆಗೋಣ ಸರ್. ನೋಡಿದ್ರಲ್ಲ, ಇಷ್ಟು ಹೇಳಿದ್ರು ಅವರು. ಅಂದರೆ ಅವರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ಅದರದ್ದು ಸ್ವಲ್ಪ ಸಾಲಗಳಾಗಿತ್ತು ಅಂತ. ಮತ್ತೆ ಇದನ್ನು ಬೆನ್ನೇರಿ ಹೊರಟೆ ನಾನು. ಅಂದರೆ ಯೇಸುದಾಸ್ ಅಂತ ನಿರ್ದೇಶಕರು ಏನು ಮೆನ್ಷನ್ ಮಾಡಿದ್ರು, ಅವರು ನಮ್ಮ ಜಗ್ಗೇಶ್ ಸರ್ದು ಸೋಮ ಅನ್ನೋ ಸಿನಿಮಾನ ನಿರ್ದೇಶನ ಮಾಡಿದರು. ಅಳಿಯಲ್ಲ ಮಗಳ ಗಂಡ ಅನ್ನೋ ಸಿನಿಮಾ ಮಾಡಿದರು. ಬಟ್ ಇವತ್ತಿಗೆ ಸ್ನೇಹಿತರೆ, ಇಂಡಸ್ಟ್ರಿನಲ್ಲಿ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ ಅವ್ರ ನಂಬರ್ನ ತಗೊಳ್ಳೋದಕ್ಕೆ. ಈ ನಿಟ್ಟಿನಲ್ಲಿ ನಾನು ಮೊದಲು ಫೋನ್ ಮಾಡಿದ್ದು ನಮ್ಮ
ಆತ್ಮೀಯ ಸ್ನೇಹಿತರು, ನನ್ನ ಅಣ್ಣನ ಥರನೇ ಭಾವಿಸ್ತೀನಿ. ಸೂರಪ್ಪ ಬಾಬು ಅವ್ರಿಗೆ ಹಿರಿಯ ನಿರ್ಮಾಪಕರು, ಯಾಕೆಂದರೆ ಜಗ್ಗಣ್ಣನ ತರಲೆ ನನ್ನ ಮಗ ನಿರ್ಮಾಣ ಮಾಡಿದವ್ರು ಅವರೇ. ಸೊ ಅವ್ರಿಗೆ ಮಾಡಿದೆ. ಆವಾಗ ಸೂರಪ್ಪ ಬಾಬು ಅವ್ರ ಜೊತೆ ಆದ ಮಾತುಕತೆ ಈಗ ನಿಮ್ಮ ಮುಂದೆ. ಓ ಏನ್ರಿ ಫೋನ್ ಮಾಡ್ಬಿಟ್ಟಿದ್ಯಾ? ಅಣ್ಣ ಏನಿಲ್ಲ, ಒಂದು ಹೆಲ್ಪ್ ಆಗಬೇಕಾಗಿತ್ತಣ್ಣ, ಅದಕ್ಕೆ ಫೋನ್ ಹೊಡೆದೆ. ಏನಮ್ಮ? ಅಣ್ಣ ನಮ್ಮ ಇವರು ಜಗ್ಗೇಶ್ ಅಣ್ಣನ ಪಿಕ್ಚರ್ ಡೈರೆಕ್ಟ್ ಮಾಡಿದ್ರಲ್ಲ ಅಣ್ಣ, ಯೇಸುದಾಸ್ ಅಂತ ಡೈರೆಕ್ಟ್ರು, ಅವ್ರ ನಂಬರ್ ಇದೆಯಣ್ಣ? ಈ ಸೋಮ, ಆಮೇಲೆ ಅಳಿಯ ಅಲ್ಲ ಮಗಳ ಗಂಡ ಎಲ್ಲ ಸಿನಿಮಾ ಮಾಡಿದ್ರು ಅವ್ರದ್ದು. ಹೌದು, ಯೇಸುದಾಸು. ಅದು ಒಂದ್ ನಿಮಿಷ, ನನಗೆ ಅಷ್ಟಾಗಿಲ್ಲ. ನಮ್ಮ ಮುದ್ದುರಾಜ್ ಡೈರೆಕ್ಟರ್ ಹತ್ರ ಇದ್ರು ಅವರು. ಹಾ ಒಂದ್ ಕೆಲಸ ಮಾಡಮ್ಮ, ಇವರು ನಮ್ಮ ವಿಕ್ಟ್ರಿ ವಾಸು ಇದಾರಲ್ಲ, ಡೈರೆಕ್ಟ್ರು, ಅವ್ರನ್ನ ಕೇಳಮ್ಮ, ಮೋಸ್ಟ್ಲಿ ಸಿಕ್ಕುತ್ತೆ. ಯಾಕೆಂತಂದ್ರೆ ವಿಕ್ಟ್ರಿ ವಾಸುನು ಅವರು ಎಲ್ಲ ಟಚ್ ಅಲ್ಲಿ ಇರ್ತಾರೆ. ಜಗ್ಗೇಶ್ ಜೊತೆ ವಿಕ್ಟ್ರಿ ವಾಸು ಒಂದು 3-4 ಪಿಕ್ಚರ್ ಏನೋ ಡೈರೆಕ್ಟ್ ಮಾಡ್ತಾ ಇದ್ದ ಅವಾಗ. ಓಕೆ ಓಕೆ ಓಕೆ. ಮೋಸ್ಟ್ಲಿ ಅವ್ರನ್ನ ಕೇಳಿದ್ರೆ ವಿಕ್ಟ್ರಿ ವಾಸು ಹತ್ರ ಸಿಗ್ಬೋದು. ಒಂಥರ ವಿಕ್ಟ್ರಿ ವಾಸು ನಮ್ಮ ಇಂಡಸ್ಟ್ರಿ ಭಂಡಾರ ಇದ್ದಂಗೆ. ಓಕೆ ಓಕೆ ಓಕೆ. ಸುಮಾರು ಆರ್ಟಿಸ್ಟ್ಗಳ ನಂಬರ್, ಯಾಕಂದ್ರೆ ನಾವು ಸೀರಿಯಲ್ ಗೀರಿಯಲ್ ಎಲ್ಲ ಮಾಡ್ತಾರಲ್ಲ, ಸೊ ಅತ್ಯುತ್ತಮವಾದ ಭಂಡಾರ ಇದ್ದಂಗೆ. ಸುಮಾರು ಜನ ನಂಬರ್ ಇದೆ ಅವ್ರ ಹತ್ರ. ಸರಿ ಸರಿ, ಮೋಸ್ಟ್ಲಿ ವಾಸುನ್ ಕೇಳಮ್ಮ, ಸಿಗ್ಬೋದು. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಓಕೆ. ಸೊ ಬಾಬಣ್ಣ ವಿಕ್ಟ್ರಿ ವಾಸು ಅವ್ರ ಬಗ್ಗೆ ಲೀಡ್ ಕೊಟ್ಟರು, ನಮ್ಮ ವಾಸಣ್ಣನ ಬಗ್ಗೆ ಕೊಟ್ಟರು. ಇದಕ್ಕೆ ಮುಂಚೆ ಜಗ್ಗಣ್ಣಂಗೆ ನಾನೊಂದು ವಾಯ್ಸ್ ನೋಟ್ ಕಳಿಸ್ದೆ. ಯಾಕೆಂದರೆ ನಾನು ಜಗ್ಗಣ್ಣನಿಗೆ ಯಾವತ್ತೂ ಡೈರೆಕ್ಟಾಗಿ ಫೋನ್ ಮಾಡಲ್ಲ, ಒಂದು ವಾಯ್ಸ್ ನೋಟ್ ಕಳಿಸ್ದೆ. ಆ ವಾಯ್ಸ್ ನೋಟ್ ಈಗ ನಿಮ್ಮ ಮುಂದೆ. ನಾಯಕರೇ ನಮಸ್ಕಾರ, ಹೇಗಿದ್ದೀರಾ ನಾಯಕರೇ? ಚೆನ್ನಾಗಿದ್ದೀರಾ ನಾಯಕರೇ? ಒಂಚೂರು ಮಾತಾಡೋದಿತ್ತು, ನಿಮ್ಮ ಫ್ರೀ ಟೈಮ್ ತಿಳಿಸಿ ನಾಯಕರೇ, ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ನಾಯಕರೇ, ಥ್ಯಾಂಕ್ ಯು. ಇದಾದಮೇಲೆ ಪಾಪ ಜಗಣ್ಣ ಫೋನ್ ಮಾಡಿದ್ರು. ಅವರೆಲ್ಲ ಮಂಗಳೂರಿನಲ್ಲಿ ಇದ್ದೀನಿರೋಕ್ಕೂ ನನಗೂ ಯೇಸುದಾಸ್ ನಂಬರ್ ಮಿಸ್ ಆಗ್ಬಿಟ್ಟಿದೆ ಅಂತ ಜಗಣ್ಣ ಹೇಳಿದ್ರು. ಸರಿ, ನಮ್ಮ ವಿಕ್ಟ್ರಿ ವಾಸು ಅವ್ರಿಗೆ ನನ್ನ ಪ್ರೀತಿಯ ವಾಸಣ್ಣನಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ವಾಸಣ್ಣ ನನ್ನ ಜೊತೆ ಮಾತಾಡಿದ ಮಾತುಕತೆ. ವಾಸಣ್ಣ ಏನಿಲ್ಲ, ಒಂದು ಹೆಲ್ಪ್ ಆಗಬೇಕಾಯ್ತು ನಿಮ್ಮಿಂದ. ಸೂರಪ್ಪ ಬಾಬು ಅವ್ರಿಗೆ ಫೋನ್ ಮಾಡಿದ್ದೆ, ಅವರು ವಾಸುಗೆ ಫೋನ್ ಮಾಡು ಅಂತ ಹೇಳಿದ್ರು. ಏನು ವಿಷಯ ಏನಂದ್ರೆ ಅಣ್ಣ, ಈ ಇತ್ತೀಚೆಗೆ ನಾನು ಒಂದು ಸ್ಟೋರಿ ಮಾಡಿದ್ದೆ ಅಣ್ಣ. ಈ ಕೃಷ್ಣಮೂರ್ತಿ ಅಂತ ಡಬ್ಬಿಂಗ್ ಆರ್ಟಿಸ್ಟ್, ಗುರುಭಕ್ತಿನಲ್ಲಿ ಇದ್ರಲ್ಲ, ಅಂಬರೀಷ್ ಅಣ್ಣಂತರ ಇದ್ರಲ್ಲಣ್ಣ, ಅವ್ರ ಬಗ್ಗೆ ಅವ್ರ ಫ್ಯಾಮಿಲಿ ಹುಡುಕ್ತಾ ಇದ್ದೀನಿ. ನನಗೆ ಅಷ್ಟಾಗಿ ಇನ್ನೂ ಮಾಹಿತಿ ಸಿಗ್ತಿಲ್ಲ. ಬಟ್ ಹಿಂಗೆ ರಿಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದೇನೆಂದ್ರೆ, ಅವರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರಂತೆ, ಬೆಂಗಳೂರು ಟುಡೇ ಅಂತ. ಅದ್ರ ಡೈರೆಕ್ಟ್ರು ಯೇಸುದಾಸ್ ಅಂತೆ. ಆ ಯೇಸುದಾಸ್ ಅವ್ರ ನಂಬರ್ ಕೇಳೋದಕ್ಕೆ ನಿಮಗೆ ನಾನು ಫೋನ್ ಮಾಡಿದೆ. ಬಾಬಣ್ಣಂಗೆ ಕೇಳಿದಕ್ಕೆ ವಾಸು ಹತ್ರ ಕೇಳು, ವಾಸು ಹತ್ರ ಇರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅವರು ಯೇಸುದಾಸ್ ಅವರು ನಮ್ಮ ಜಗ್ಗೇಶ್ ಅಣ್ಣಂದು ಸೋಮ ಪಿಕ್ಚರ್ ಮಾಡಿದ್ರಲ್ಲ, ಆ ಡೈರೆಕ್ಟ್ರು. ಎಷ್ಟು ಪಿಕ್ಚರ್ ಮಾಡಿದ್ರಣ್ಣ ಅವರು ಯೇಸುದಾಸ್ ಸರ್? ನಂಗೆ ಸೋಮ ಒಂದು ಗೊತ್ತು. ನನಗೆ ಐಡಿಯಾ ಇನ್ನೊಂದು ಶೋಭರಾಜ್ ಹಾಕೊಂಡು ಸಿನಿಮಾ ಮಾಡ್ದ, ಆಮೇಲೆ ಜಗ್ಗಣ್ಣನ ಹಾಕೊಂಡು 2 ಸಿನಿಮಾ ಏನೋ ಮಾಡುದು ಅನ್ಸುತ್ತೆ. ಸರಿ 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 ಸರಿ, ನಾನು ತಿಳಿದಂಗೆ 4-5 ಸಿನಿಮಾ ಮಾಡಿರ್ಬೋದು ಅಣ್ಣ. ನಂಬರ್ ಇದೆಯಾ ಅಣ್ಣ ಅವ್ರದ್ದು? ನಂಬರ್ ಇದೆಯಾ? ಕಳ್ಸಿದ್ ನೋಡಿ. ಓಕೆ ಓಕೆ ಅಣ್ಣ, ನಿಮ್ಗೇನೋ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಗೊತ್ತಿದೆಯಾ ಅಣ್ಣ? ಮಾಹಿತಿ ಇದೆಯಾ? ನಂಗೆ ತುಂಬಾ 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 ಆತ್ಮೀಯಗಳೇ ಗುರು. ಹೌದಾ? ತುಂಬಾ ಆತ್ಮೀಯಗಳೇ ನನಗೆ, ತುಂಬಾ ಆತ್ಮೀಯ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಆಗ್ಬೇಕಾದ್ರೆ ಆಲ್ಮೋಸ್ಟ್ ನನ್ನ ಚಿತ್ರಕ್ಕೆಲ್ಲ ಕರೆಸಿದ್ದೆ ಅವನಿಗೆ. ಚಿತ್ರಕ್ಕೆಲ್ಲ ಕರೆಸಿದ್ಯಾ, ಪ್ರತಿಯೊಂದು ಚಿತ್ರಕ್ಕೂ ಕರೆಸಿದ್ದೆ ಅವ್ನು ಡಬ್ಬಿಂಗ್ಗೆ. ಆಮೇಲೆ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆ ಮನುಷ್ಯ. ಆ ಇದ್ರಲ್ಲೂ ಅವನ ಕಷ್ಟದಲ್ಲೂ ಅದೆಷ್ಟೆಲ್ಲ ಸಹಾಯ ಮಾಡೋಣ ಗೊತ್ತಿಲ್ಲ ಆ ಟೈಮಲ್ಲಿ. ಪಾಪ ಫೈನಾನ್ಷಿಯಲಿ ಟೈಟ್ ಆಗಿದ್ರು ಅಂತ ಟೈಟ್ ಆಗಿತ್ತು. ಆಮೇಲೆ ಬತ್ತಾ ಏನಾಯ್ತು ಅಂದ್ರೆ, ಅವ್ನು ಸ್ವಲ್ಪ ಫೈನಾನ್ಷಿಯಲ್ ಇದು ಸ್ವಲ್ಪ ಬೇರೆ ತರ, ಅಂದ್ರೆ ಈ ಬಡ್ಡಿಗೆ ದುಡ್ಡು ಆ ತರ ಏನೋ ಸ್ಟಾರ್ಟ್ ಮಾಡ್ಕೊಂಡ್ರು ಅವರು. ಓಕೆ 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 ಓಕೆ. ನಮ್ ಸೆಂಟ್ರಲ್ ಅವರೇ ಪ್ರೊಡ್ಯೂಸರ್, ಒನ್ ಆಫ್ ದಿ ಪಾರ್ಟ್ನರ್. ಸೆಂಟ್ರಲ್ ಜೈಲ್ಗಾ? ಸೆಂಟ್ರಲ್ ಜೈಲ್, ಹೌದು, ಒನ್ ಆಫ್ ದಿ ಪಾರ್ಟ್ನರ್. ಜೆ ಕೃಷ್ಣ, ನಮ್ಮ ಆರ್ ಜನಾರ್ದನ್ ಮನೆ ತೀರೋದ್ರಲ್ಲ, ಎಡಿಟರ್ ತೀರೋದ್ರ ಜನಾರ್ದನ್ ಸರ್. ಈಗ ಮೊನ್ನೆ ಒಂದು 15 ದಿನ ಆಯ್ತು. ಅಯ್ಯಯ್ಯೋ, ಏನಾಗಿತ್ತಣ್ಣ ಅವ್ರಿಗೆ? ಏನೋ ಹೆಲ್ತ್ ಇಶ್ಯೂ ಆಗಿ ತೀರೋದ್ರು. ಅಯ್ಯಯ್ಯೋ. ನರಸಿಂಹಮೂರ್ತಿ, ನಮ್ಮ ಫೈಟರ್ ನರಸಿಂಹಮೂರ್ತಿ ಗೊತ್ತಾ? ನಮ್ ಕೃಷ್ಣಮೂರ್ತಿ 4 ಜನ ಪ್ರೊಡ್ಯೂಸರ್ ಅದಕ್ಕೆ. ಸೆಂಟ್ರಲ್ ಜೈಲ್ಗಾ? ಸೆಂಟ್ರಲ್ ಜೈಲ್ 4 ಜನ ಪ್ರೊಡ್ಯೂಸರ್ ಆಗಿ ಹೆಂಗಿದ್ರ? ಹೆಂಗಣ್ಣ ಮನುಷ್ಯ? ಆ ಪಿಕ್ಚರ್ ಒಬ್ಬೊಬ್ರಿಗೆ 15 ಲಕ್ಷ ಲಾಭ ಬಂತು ಆ ಟೈಮಲ್ಲಿ. ಸೆಂಟ್ರಲ್ ಜೈಲು ಆ ಟೈಮಲ್ಲಿ ಒಂದು 15 ಲಕ್ಷ ಒಬ್ಬೊಬ್ರಿಗೆ ಲಾಭ ಬಂತು. ಓಕೆ 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 ಅಣ್ಣ. ತುಂಬಾ ಸ್ಟ್ರಾಂಗ್ ಆದ್ರು. ಆಮೇಲೆ ಬತ್ತಾ ಏನಾಯ್ತು ಗೊತ್ತಿಲ್ಲ ಪಾಪ ಮನುಷ್ಯನ್ಗೆ. ಆಮೇಲೆ ಏನೋ ಹೆಲ್ತ್ ಇಶ್ಯೂ ಆಯ್ತು ಅನ್ಸುತ್ತೆ. ಆಮೇಲೆ ಸೂಸೈಡ್ ಅಂತಾರಣ್ಣ, ಸೂಸೈಡ್ ಅಂತ ಬಂತು. ಹೆಲ್ತ್ ಇಶ್ಯೂ ಆಯ್ತು ಅನ್ಸುತ್ತೆ. ಆಮೇಲೆ ಸ್ವಲ್ಪ ಫೈನಾನ್ಷಿಯಲಿ ತುಂಬಾ ಟೈಟ್ ಆದ್ರೂ ಅನ್ಸುತ್ತೆ. ಮಾಹಿತಿ ಗೊತ್ತಿಲ್ಲ. ಓಕೆ, ನಿಂಗ್ ಪಕ್ಕಾ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಸೌಭಾಗ್ಯ ಅಂತ ಇದ್ರು, ಗೊತ್ತಾ ಡಬ್ಬಿಂಗ್ ಆರ್ಟಿಸ್ಟ್? ಇಲ್ಲ ಅಣ್ಣ, ಗೊತ್ತಿಲ್ಲ. ಸೌಭಾಗ್ಯ ಅಂತ ಇನ್ನೊಬ್ಳು ಇದ್ಲು, ಅವಳಿಗೆ ಎಲ್ಲವೂ ಗೊತ್ತು, ಪ್ರತಿಯೊಂದು ಗೊತ್ತು. ಅವ್ರ ನಂಬರ್ ಏನಾದ್ರು ಸಿಗುತ್ತಣ್ಣ? ಕೊಡ್ತೀನಿ. ಸೌಭಾಗ್ಯ ಶಾರದಾ ಅಂತ ಒಬ್ಳು, ಇದು ಶಾರದಾ ಅಂತ ಇನ್ನೊಬ್ಳು ಡಬ್ಬಿಂಗ್ ಆರ್ಟಿಸ್ಟ್ ಇದ್ದು ಗುರುವೆ. ಎಲ್ಲ ಪ್ರತಿಯೊಂದು ಗೊತ್ತು ಅವ್ರಿಗೆ. ನಾನು ಕೆಲಸ ಮಾಡ್ತೀನಿ, ನಿಮ್ಗೆ ಹೇಳ್ಬಿಟ್ಟು ಗೊತ್ತಿಂತೀನಿ, ನಾನು ಮಾತಾಡ್ಬಿಡ್ತೀನಿ. ಅವ್ರು ಕೇಳ್ಬಿಟ್ಟು ಕೊಡಿ ಅಣ್ಣ, ಕೇಳ್ಬಿಟ್ಟು ಕೊಡಿ. ಓಕೆ ಅಣ್ಣ, ಥ್ಯಾಂಕ್ ಯು ವಾಸಣ್ಣ, ಥ್ಯಾಂಕ್ ಯು. ಫೈನಲಿ ಇಷ್ಟೆಲ್ಲ ಸುತ್ತಿ ಮಾಡಿ ಆದಮೇಲೆ ನಂಬರ್ ಸಿಕ್ತು. ಯೇಸುದಾಸ್ ಸರ್ ಹತ್ರ ಮಾತಾಡಿದೆ.
ಅವರು ಸಾಕಷ್ಟು ವಿಚಾರಗಳು, ಅಂದರೆ ಯಾವ ಸಿನಿಮಾ ನಿರ್ಮಾಣ ಮಾಡಿದರು, ಯಾಕೆ ಆ ಚಿತ್ರ ಬಿಡುಗಡೆ ಆಗಿಲ್ಲ, ಇದೆಲ್ಲವನ್ನು ಬಹಳ ಮುಕ್ತವಾಗಿ ನನ್ನೊಂದಿಗೆ ಹಂಚಿಕೊಂಡ್ರು, ನಿಮ್ಮೊಂದಿಗೆ ಹಂಚಿಕೊಂಡ್ರು. ಸೊ ಡೈರೆಕ್ಟರ್ ಯೇಸುದಾಸ್ ಸರ್ ಮಾತಾಡಿರೋ ಮಾತುಕತೆ ನಿಮ್ಮ ಮುಂದೆ. ವಿಕ್ಟ್ರಿ ವಾಸಣ್ಣ ಅವ್ರು ನಿಮ್ಮ ನಂಬರ್ ಕೊಟ್ಟರು. ಈ ನಮ್ಮ ಕೃಷ್ಣಮೂರ್ತಿ ಅಂತ ಡಬ್ಬಿಂಗ್ ಕಲಾವಿದರಿದ್ರು, ಗುರುಭಕ್ತಿನಲ್ಲಿ ಹೀರೋ ಆಗಿ ಮಾಡಿದ್ರಲ್ಲ ಸರ್, ಅಂಬರೀಷ್ ಅಣ್ಣ ಅವ್ರ ತರಾನೇ ಇದ್ರಲ್ಲ ಸರ್. ಹೌದು ಹೌದು. ಹಿಂಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೆ ನಮ್ಮ ಈಶ್ವರ ಸ್ವಾಮಿ ಅಂತ ಈ ಕಡೂರ್ನವರು, ನಂಜುಂಡಪ್ಪ ಅವರು ಎಲ್ಲ ಸ್ನೇಹಿತರಂತಲ್ಲ ಸರ್, ಅವರು ತಮ್ಮ ಬಗ್ಗೆ ತಿಳಿಸಿದ್ರು ಯೇಸುದಾಸ್ ಸರ್. ಅಂದ್ರೆ ಯೇಸುದಾಸ್ ಸರ್ ಒಂದು ಪಿಕ್ಚರ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು ಕೃಷ್ಣಮೂರ್ತಿ ಅವರು, ಬೆಂಗಳೂರು ಟುಡೇ ಅಂತ. ಅದು ರಿಲೀಸ್ ಆಯ್ತೋ ಇಲ್ವೋ ಗೊತ್ತಾಗಿಲ್ಲ. ನೀವು ಯೇಸುದಾಸ್ ಸರ್ನ ಮಾಡಿದ್ರೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಇವ್ರು ಕೃಷ್ಣಮೂರ್ತಿ ಅವ್ರ ಬಗ್ಗೆ ಅಂದ್ರು, ಅದಕ್ಕೆ ಫೋನ್ ಮಾಡಿದೆ ಸರ್. ಸರ್ ಈ ಬೆಂಗಳೂರು ಟುಡೇ ಮುಗೀತಾ ಸರ್, ಪಿಕ್ಚರ್ ರಿಲೀಸ್ ಆಯ್ತಾ ಸರ್? ಇಲ್ಲ ಸರ್, ರಿಲೀಸ್ ಆಗ್ಲಿಲ್ಲ. ಕೃಷ್ಣಮೂರ್ತಿ ನನಗೆ ತುಂಬಾ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಇದ್ದಾಗಲಿಂದ ಪರಿಚಯ ಸರ್. ಕೆ.ವಿ. ಜಯರಾಮ್ ಅವ್ರ ಸರ್ ಪಿಕ್ಚರ್ಗಳೆಲ್ಲ ಸ್ವಲ್ಪ ಆಕ್ಟ್ ಮಾಡ್ತಿದ್ದ. ಜಗ್ಗೇಶ್ ಅವರು ಎಲ್ಲ ಚೆನ್ನಾಗಿ ಪರಿಚಯ. ಸೊ ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿದ್ದಾಗಲೂ ಚೆನ್ನಾಗಿ ಪರಿಚಯ ಅವನು. ನಾನು ಸೋಮ ಮಾಡಿದೆ, ಜಗ್ಗೇಶ್ ಅವ್ರದ್ದು. ಅದಾದ್ಮೇಲೆ ಅಳಿಯಲ್ಲ ಮಲಗಂಡ ಸಿನಿಮಾ ಮಾಡಿದೆ. ಅದಾದ್ಮೇಲೆ ಅವ್ನು ಸಿನಿಮಾ ಮಾಡ್ಬೇಕು ಅಂತ ಏನೋ ಓಡಾಡ್ತಿದ್ದ, ಸೆಂಟ್ರಲ್ ಜೈಲು ಅಂತ ಏನೋ ಪಾರ್ಟ್ನರ್ಶಿಪ್. ಅದಾದ್ಮೇಲೆ ಒಂದು ಸಿನಿಮಾ ಮಾಡ್ಬೇಕು ಇಂಡಿಪೆಂಡೆಂಟ್ ಆಗಿ ಅಂತ ನನ್ನ ಹುಡುಕಿದ್ದಾನೆ. ನಾನು ಸ್ವಲ್ಪ ಅವಾಗ 96ರಲ್ಲಿ ಏನು ಅನ್ಸುತ್ತೆ, ಸ್ವಲ್ಪ ಟೈಫಾಯ್ಡ್ ಆಗಿ ಮನೇಲಿದ್ದೆ. ಆಮೇಲೆ ಗಾಂಧಿನಗರಕ್ಕೆ ಬಂದಾಗ ನೀನು ಹುಡುಕ್ತಾರ ಕೃಷ್ಣಮೂರ್ತಿ ಅಂತಂದು. ಆದ್ಮೇಲೆ ನೋಡಿದ್ರೆ ಸಿಕ್ಕದ. ಪಿಕ್ಚರ್ ಮಾಡ್ತಿದ್ದೀನಣ್ಣ, ನಿನ್ ಕೈಲೇ ಡೈರೆಕ್ಷನ್ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಹುಡುಕ್ತಾ ಇದ್ದೆ, ಸಿಕ್ಕಿಲ್ಲ ಅಂತಂದು. ಇಲ್ಲಪ್ಪ ಹುಷಾರಿರ್ಲಿಲ್ಲ ಅಂದೆ. ಸೊ ಅವತ್ತೇ ಸಂತೋಷ್ ಹೋಟ್ಲ್ ಎದುರುಗಡೆ 5,001 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ನನಗೆ ಬುಕ್ ಮಾಡಿದೆ. ಸಿನಿಮಾ ಸ್ಟಾರ್ಟ್ ಆಯ್ತು. ಅದು ನೆಪೋಲಿಯನ್ ಹೀರೋ, ಅರುಣ್ ಪಾಂಡೇನು, ಅವಿನಾಶ್, ವಿನೋದ್ ಆಳ್ವ, ಸ್ಟಾರ್ ಕ್ಯಾಸ್ಟ್ ಹಾಕಿ ಸಿನಿಮಾ ಮಾಡಿದ್ರು. ಪಿಕ್ಚರ್ ಎಲ್ಲ ಚೆನ್ನಾಗಾಯ್ತು. ಕೆ.ವಿ. ನಾಗೇಶ್ ಕುಮಾರ್ ಅದಕ್ಕೆ ಫೈನಾನ್ಸ್. ಪಿಕ್ಚರ್ ಚೆನ್ನಾಗೇನೋ ಆಯ್ತು, ಕಂಪ್ಲೀಟ್ ಆಯ್ತು ಸರ್, ಸೆನ್ಸಾರ್ ಆಯ್ತು. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಅವ್ನು ಸ್ವಲ್ಪ ಸಾಲಗಳೇನೋ ಮಾಡ್ಕೊಂಡಿದ್ದ ಅಂತ ಕೇಳ್ಪಟ್ಟೆ. ಇನ್ನು ಸಣ್ಣ ಪುಟ್ಟದೇನೋ ಮಾಡ್ಕೊಂಡಿದ್ರು ಅಂತ ಆಮೇಲೆ ಗೊತ್ತಾಯ್ತು. ಪಿಕ್ಚರ್ ಅಂತೂ ಮುಗಿಸೋದು ಸರ್, ಅದನ್ನ ಕಷ್ಟಪಟ್ಟು ಮುಗಿಸ್ದ. ಇನ್ನೊಬ್ಬ ಪಾರ್ಟ್ನರ್ ಏನೋ ಇದ್ದು, ಅವನೇನೋ ಮೋಸ ಮಾಡ್ದ ಅಂತ ಆಮೇಲೆ ಒಂದ್ ದಿವಸ ನನ್ಗೆ ಹೇಳ್ದ. ಆ ಡಬ್ಬಿಂಗ್ ಟೈಮಲ್ಲೂ ನಮ್ಗೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದ. ಪೇಮೆಂಟ್ ಏನೋ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವನ ಹತ್ರ. ಆಮೇಲೆ ನಾ ಪೇಮೆಂಟ್ ಏನು 5,000 ಕೊಟ್ಟಿದ್ದು ಅಡ್ವಾನ್ಸ್ ಅಷ್ಟೇ ಸರ್. ಆಮೇಲೆ ಡಬ್ಬಿಂಗ್ ಟೈಮಲ್ಲಿ ಕೊಟ್ಟಿದ್ದ ಒಂದು 75,000 ಏನೋ ಕೊಟ್ಟಿದ್ದ. ಆ ಟೈಮಲ್ಲಿ ಡಬ್ಬಿಂಗ್ ಬೇರೆ ಸ್ಟಾರ್ಟ್ ಮಾಡ್ಬೇಕು ನಾಳೆ. ಇವನ್ ಯಾರ ಕಾಲ ದುಡ್ಡು ಕಳಿಸಿದಾನೆ ಅವ್ರು ಕೊಟ್ಟಿಲ್ಲ ಅವನಿಗೆ, ಸಂಖ್ಯಾ ಸ್ಟುಡಿಯೋಗೆ. ಅಲ್ಲೋದ್ರೆ ಕೃಷ್ಣಮೂರ್ತಿ ಸರ್ ಇದ್ರು ಅಲ್ಲಿ. ನನ್ನ ಹತ್ರ ಇದ್ದು ಕೊಟ್ಟೆ, ಕೊಡೆ ಆಮೇಲೆ ಅಂತ ಹೇಳ್ಬಿಟ್ಟು ಕೊಟ್ಟು ಡಬ್ಬಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಸ್ವಲ್ಪ ಕಷ್ಟ ಬಿದ್ದು ಎಲ್ಲ ಮಾಡ್ದ. ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಾಗಿಲ್ಲ ಸರ್. ಅವನು ಸಾಲಗಳದ್ದೇನೋ ಸಮಸ್ಯೆ ಆಯ್ತು. ಬಟ್ ಏರಿಯಾ ವ್ಯಾಪಾರ ಆಗಿತ್ತು ಸರ್, ಕೆಲವು ಏರಿಯಾಗಳೆಲ್ಲ ವ್ಯಾಪಾರ ಆಗಿತ್ತು. ನನ್ನ ಹತ್ರ ಹೇಳಿದ್ದು ನಾನು ಇಲ್ಲಣ್ಣ ಒಂದು ಜಮೀನು ತಗೊಂಬಿಟ್ಟಿದ್ದೀನಿ ಮೈಸೂರಲ್ಲಿ, ದುಡ್ಡು ಕೊಟ್ಟು ತಗೊಂಬಿಟ್ಟಿದ್ದೀನಿ, ಯಾರಿಗೂ ಗೊತ್ತಿಲ್ಲ ಅಣ್ಣ, ಹಿಂಗೈತೆ, ಮತ್ತು ಸಾಲದಲ್ಲಿ ಐತೆ, ಸಿಗಾಕೊಂಡಿದ್ದೀನಿ, ಇದು ಮುಗಿಸ್ಕೊಬೇಕು, ರಿಲೀಸ್ ಮಾಡಬೇಕು ಅಂತ ಹೇಳ್ತಿದ್ದ. ಈ ಮಧ್ಯದಲ್ಲಿ ಅವ್ನ ಸಾಲದ ಸಮಸ್ಯೆಯಿಂದ ಏನೋ ಸ್ವಲ್ಪ ಈ ಕುಡಿತದ್ದೇನೋ ಜಾಸ್ತಿ ಮಾಡ್ಕೊಂಬಿಟ್ಟ ಸರ್. ಅವನು ಅಡಿಕ್ಷನ್ ಆಗೋಗ್ಬಿಟ್ಟಿದ್ದ. ಮೊದಲಿಂದ ಇತ್ತು ಸ್ವಲ್ಪ, ಬಟ್ ಹೆವಿ ಮಾಡ್ಕೊಂಬಿಟ್ಟ ಅವನು. ನಾವೇನ್ ಮಾಡಿದ್ವಿ, ಈ ಮಾಲೆ ಏನಾದ್ರು ಹಾಕ್ಸಿದ್ರೆ ಅಯ್ಯಪ್ಪನ ಮಾಲೆ ಬಿಡ್ತೇನೆ ಅಂದ್ಬಿಟ್ಟು ಮಾಲೆ ಹಾಕ್ಸ್ಬಿಟ್ಟು ಅವನು ಹೋಗಿ 4 ದಿವಸಕ್ಕೂ 5 ದಿವಸಕ್ಕೂ ವಾಪಸ್ ಆಗ್ಬಿಟ್ಟ. ವಾಪಸ್ ಆಗಿ ವಿಪರೀತ ಕುಡಿಯೋಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಮನೆ ಹತ್ರನೇ ಯಾರನ್ನು ಸೇರಿಸ್ತಿರಲಿಲ್ವಂತೆ. ಸೊ ಹಂಗಾಗಿ ಅವ್ನು ಡೆತ್ ಆಗಿದ್ದಾಗೆ ನನಗೆ ಗೊತ್ತಾಗಲಿಲ್ಲ ಸರ್ ವಿಷಯ. ಅವ್ರು ಬೆಂಗಳೂರಿನಲ್ಲೇ ಇದ್ರು, ಮೈಸೂರಲ್ಲೇ ಇದ್ರು ಸರ್ ಅವಾಗ? ಇಲ್ಲ ಸರ್, ಬೆಂಗಳೂರಲ್ಲೇ ಇದ್ದ ಅವನು. ಬೆಂಗಳೂರು ಮನೇಲೆ ಏನೋ ಇದು ಡೆತ್ ಆದ ಅಂತ ಹೇಳಿ ಡ್ರಿಂಕ್ಸ್ ಮಾಡಿ ಡೆತ್ ಆದ ಅಂತ ನನಗೆ. ಮೈಸೂರಲ್ಲಿರೋ ಆಸ್ತಿ ಏನೋ ಮಾರಬಿಟ್ಟ ಸಾಲ ತೀರ್ಸೋಣ ಅಂತ ಏನೋ ಅವ್ರ ಹೆಂಡತಿಗೆ ಅಂದಂತೆ. ಆಯಮ್ಮ ಒಪ್ಪಿರಲಿಲ್ಲ. ಎಲ್ಲ ಹಿಂಗೆ ಆಗೋಗಿದೆ, ಎಲ್ಲ ಲಾಸ್ ಮಾಡಿದ್ದೀರ ನೀವು ಅನ್ನೋ. ಆಯಮ್ಮ ಒಪ್ಪಿಲ್ಲ. ಓಕೆ. ಸೊ ಮಗನು ಮಿಸ್ಸಸ್ ಮೈಸೂರಲ್ಲಿ ಇದಾರೆ ಅಂತ ಅವಾಗ ಕೇಳ್ಪಟ್ಟೆ ಸರ್ ಅಷ್ಟೇ. ಒಬ್ಬರೇ ಮಗನ ಸರ್? ಒಬ್ಬರೇ ಮಗನ? ಒಬ್ಬನೇ ಮಗ ಸರ್, ಒಬ್ಬನೇ ಮಗ. ಬಟ್ ಆಮೇಲಿಂದ ಏನು ಮಾಹಿತಿ ಇಲ್ಲ ಸರ್? ಏನು ಮಾಹಿತಿ ಇಲ್ಲ ಆಮೇಲಿಂದ? ಇಲ್ಲ ಸರ್, ಏನಿಲ್ಲ. ಪಿಕ್ಚರ್ ಎಲ್ಲ ಭಾಳ ಚೆನ್ನಾಗಿ ಬಂದಿತ್ತು ಸರ್. ಅದು ನಮಗೊಂಥರ ಲೈಫ್ ಇತ್ತು. ಎಲ್ಲ ಹೊಸ ಕ್ಯಾಮ್ರಾಮನ್ ಬಾಬು ಅಂತ ಅವನ್ನ ಇದು ಮಾಡಿದ್ವಿ. ಅದ್ದೂರಿಯಾಗಿ ಸಿನಿಮಾ ಮಾಡಿತ್ತು. ಸಿನಿಮಾ ಕೆ.ವಿ. ನಾಗೇಶ್ ಕುಮಾರ್ನ ಬೇಕಾದ್ರೆ ಕೇಳಿ. ಈಗಲೂ ಅವ್ರು ನೋಡ್ಬಿಟ್ಟು ಪಿಕ್ಚರ್ನ ದೊಡ್ಡ ಸಿನಿಮಾ ಮಾಡ್ರಪ್ಪ ದಾಸ್, ನೀವು ಸಣ್ಣ ಪಿಕ್ಚರ್ ಮಾಡಬೇಡಿ, ಚೆನ್ನಾಗಿ ಪಿಕ್ಚರ್ ಮಾಡ್ಕೊಟ್ಟಿದ್ರು ಅವ್ರಿಗೆ. ಅವರು ರಿಲೀಸ್ ಮಾಡಕ್ ಟ್ರೈ ಮಾಡಿದ್ರು ಸರ್. ಯಾಕಂದ್ರೆ ಅವರು ಫೈನಾನ್ಸ್ ಮಾಡಿದ್ರು 25 ಲಕ್ಷ. ಅವರು ಹೇಳ್ತಿಲ್ಲ ನಮ್ಗೆ ಇಷ್ಟು ಲಕ್ಷ ದುಡ್ಡು ಬೇಕು ಅಂತ ಏನೋ ಬಂದು ಇದು ಮಾಡಿದ್ರು ಅಂತ ಅವರು. ಹಂಗಾಗಿ ಪಿಕ್ಚರ್ ಬರಲೇ ಇಲ್ಲ ಅದು. ಅದಕ್ಕೆ ಅವರು ಕೊಟ್ಟು ಪಿಕ್ಚರ್ ಇವರು ತಗೊಳ್ಳೋಷ್ಟರಲ್ಲಿ ಇದಾಗುತ್ತೆ ಅಂದ್ಬಿಟ್ಟು ಅವರು ಹಂಗೆ ನಿಲ್ಲಿಸ್ಬಿಟ್ರು ಸರ್ ಪಿಕ್ಚರ್. ಯಾವ ಇಸ್ವಿ ಸರ್? 96 ಸರ್ ಇದು? 97 ಅಷ್ಟರಲ್ಲಿ ರಿಲೀಸ್ ಆಗಿ ರೆಡಿ ಆಗಿತ್ತು ಸರ್ ಅದೆಲ್ಲ ಪಿಕ್ಚರ್. ಸ್ವಲ್ಪ ದೊಡ್ಡ ಸಿನಿಮಾ ಸರ್ ಅವರು. ಅವಾಗೆಲ್ಲ ಈ ಡಬ್ಬಿಂಗ್ ರೈಟ್ಸ್ ಸಿನಿಮಾ ಮಾಡ್ತೀವಿ ಸರ್, ವಿನೋದ್ ಆಳ್ವ, ಆ ರೇಂಜ್ ಡಬ್ಬಿಂಗ್ ರೈಟ್ಸ್ ಎಲ್ಲ ಆಗಿತ್ತು ಸರ್. ಡಬ್ಬಿಂಗ್ ರೈಟ್ಸ್ ಎಲ್ಲ ಆಗಿತ್ತು.
ನೆಪೋಲಿಯನ್ ಅವರು ಬ್ರದರ್ ಏನೋ ತಗೊಂಡಿದ್ರು ಟೆಮಿಡ್ ರೈಟ್ಸ್. ಅವ್ರು ಇವ್ರ ಕಡೆ ಇವ್ನ ಜೊತೆಲಿ ಇದ್ದವನ ಯಾರೋ ಇನ್ನೊಬ್ಬ ಅವ್ನಿಗೇನೋ ದುಡ್ಡು ಫೈನಾನ್ಸ್ ಏನೋ ವಹಿಸಿದ್ದ, ಅವನು 2 ಲಕ್ಷ ರೂಪಾಯಿ ನೆಪೋಲಿಯನ್ ಸರ್ ಕೊಡ್ಲಿಲ್ಲ. ಓಕೆ ಯೇಸುದಾಸ್ ಸರ್. ಅಂಡ್ ನನಗೆ ಇನ್ನೊಂದು ರಿಕ್ವೆಸ್ಟ್, ತಮ್ಮ ಒಂದು ಸಂದರ್ಶನ ಮಾಡೋಕೆ ಒಂದು ಅವಕಾಶ ಮಾಡ್ಕೊಡಿ. ಯಾಕೆಂತಂದ್ರೆ ನಿಮ್ಮ ಕೊಡುಗೆ ಕೂಡ ಕನ್ನಡ ಚಿತ್ರರಂಗಕ್ಕೆ ತುಂಬಾ ದೊಡ್ಡದಿದೆ. ಸೊ ನಿಮ್ಮ ಕತೆ ತಿಳ್ಕೊಳ್ಳೋ ಆಸೆ. ನೀವು ಯಾವಾಗ ಹೇಳ್ತೀರಾ ನಾನು ರೆಡಿ ಇರ್ತೀನಿ. ದಯವಿಟ್ಟು ನನಗೊಂದು ಅವಕಾಶ ಮಾಡ್ಕೊಡಿ ಸರ್, ಪ್ಲೀಸ್ ಸರ್. ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಟೈಮ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮ ಟೈಮ್ಗೆ ಸರ್. ಥ್ಯಾಂಕ್ ಯು ಯೇಸುದಾಸ್ ಸರ್, ಥ್ಯಾಂಕ್ ಯು, ನಮಸ್ಕಾರ. ಕೇಳಿಸ್ಕೊಂಡ್ರಲ್ಲ, ಇದು ಕೃಷ್ಣಮೂರ್ತಿ ಸರ್ ಅವರ ಬದುಕಿನ ನಾನಾ ಘಟ್ಟಗಳಲ್ಲಿ ಒಂದು. ನಾನು ಹುಡುಕ್ತಾನೇ ಇದ್ದೀನಿ ಸ್ನೇಹಿತರೆ, ಇನ್ನೂ ಖಂಡಿತ ಹುಡುಕ್ತಾನೇ ಇದ್ದೀನಿ, ಸಿಕ್ಕಿಲ್ಲ. ಏನು ಮಾಡ್ತೀರಾ ಹೇಳಿ. ಬಟ್ ನಾನು ಪ್ರಯತ್ನ ನಡೆಸಿಲ್ಲ. ನೀವು ತುಂಬ ಜನ ಕೇಳ್ತೀರಾ, ನಾನು ನಿಮ್ಮ ಆಸೆನ ಗೌರವಿಸ್ತೀನಿ, ನಾನು ಖಂಡಿತ ಅದಕ್ಕೆ ಬೆಲೆ ಕೊಡ್ತೀನಿ. ನೋಡಿ, ಪಿ ನಂಜುಂಡಪ್ಪ ಅಂತ ಡೈರೆಕ್ಟ್ರು, ನೀವು ಫಸ್ಟ್ ವಾಯ್ಸ್ ಕೇಳಿಸ್ಕೊಂಡ್ರಲ್ಲ, ನಮ್ಮ ಈಶ್ವರ ಸ್ವಾಮಿಯವರು ಅವರು ಒಂದೇ ಅವರು. ನಾಳಿನ ಸಿನಿಮಾ ಸರಸ್ವತಿಯಲ್ಲಿ ಪಿ ನಂಜುಂಡಪ್ಪ ಅವರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿರೋ ಮಾಹಿತಿಗಳು, ಎಕ್ಸ್ಕ್ಲೂಸಿವ್ ಆಗಿರೋ ವಿಚಾರಗಳನ್ನ ನಿಮ್ಮೊಂದಿಗೆ ಸತ್ಯಕತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನೀವು ಈಗಲೂ ಗೂಗಲ್ ಮಾಡಿ ನೋಡಿ ಪಿ ನಂಜುಂಡಪ್ಪ ಅಂತಂದರೆ ಅವ್ರು ಬರೋದೇ ಇಲ್ಲ, ಫೋಟೋನೇ ಬರೋದಿಲ್ಲ. ಆದರೆ ಇದ್ರ ಬಗ್ಗೆ ನಾಳಿನ ಎಪಿಸೋಡ್ನಲ್ಲಿ ಹೆಚ್ಚಾಗಿ ಹೇಳ್ತೀನಿ. SP ಸಾಂಗ್ಲಿಯಾನ ಹಾಗೂ CBI ಶಂಕರ್ 3 ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟ ಪಿ ನಂಜುಂಡಪ್ಪ ಅವ್ರ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಅಧಿಕೃತವಾದ ಎಕ್ಸ್ಕ್ಲೂಸಿವ್ ಮಾಹಿತಿ ಹಾಗೂ ಎಕ್ಸ್ಕ್ಲೂಸಿವ್ ಫೋಟೋಗಳೊಂದಿಗೆ ನಿಮ್ಮ ಮುಂದೆ. ಸೊ ಇದಾಗಿತ್ತು ಇವತ್ತಿನ ಸಿನಿಮಾ ಸರಸ್ವತಿ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ಅನ್ನಿಸ್ತಾ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.